ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇದು ಒಬ್ಬ ಯುವಕನ ಜೀವನದಲ್ಲಿ ನಡೆದ ನಿಜವಾದ ಕಥೆಯಾಗಿದೆ. ಈ ಯುವಕ ಶವವನ್ನು ಸ್ನಾನ ಮಾಡಿಸಿ ಮರಣಾನಂತರದ ಆರೈಕೆಗೆ ನಾಯಕತ್ವ ವಹಿಸಿದವನು. ತಂದೆ ತಾಯಿಯರೊಂದಿಗೆ ಕೆಟ್ಟ ರೀತಿಯಲ್ಲಿ ವರ್ತಿಸುವುದರ ಅಂತಿಮ ಫಲಿತಾಂಶ ಏನಾಗಿರುತ್ತದೆ ಎಂಬುದನ್ನು ಈ ಕಥೆ ನಮಗೆ ನೆನಪಿಸುತ್ತದೆ. ಸುಬ್ಹಾನಲ್ಲಾ, ಇದು ವಿಶ್ವದಲ್ಲಿ ಸಂಭವಿಸಿದ ವಿಚಿತ್ರ ಘಟನೆಯಾಗಿ ಹಲವರು ವರದಿಗೊಳಿಸಿದ್ದಾರೆ. ಶವವನ್ನು ಸ್ನಾನ ಮಾಡಿಸಿದ ಯುವಕನೇ ಈ ನಿಜವಾದ ಕಥೆಯನ್ನು ಸ್ಪಷ್ಟವಾಗಿ ವಿವರಿಸಿದ್ದಾನೆ. ಶವವನ್ನು ಸ್ನಾನ ಮಾಡಿಸಿದ ಯುವಕ ತಾನು ಕಂಡ ಈ ಅದ್ಭುತದ ಬಗ್ಗೆ ಜಗತ್ತಿಗೆ ಹೇಳುವುದು ಹೀಗಿದೆ: ನನ್ನ ಬಳಿ ನನಗೆ ಸಂಭವಿಸಿದ ಒಂದು ಕಥೆಯಿದೆ, ಆದರೆ ಆ ಶವ ಯಾರದ್ದು ಎಂದು ನಾನು ಬಹಿರಂಗಪಡಿಸುವುದಿಲ್ಲ, ಅವಮಾನಿಸುವುದೂ ಇಲ್ಲ. ಏಕೆಂದರೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಶವಕ್ಕೆ ಗೌರವವು ಅದು ಜೀವಂತವಾಗಿದ್ದಾಗ ಇದ್ದಂತೆಯೇ ಇರಬೇಕು. ಆದ್ದರಿಂದ ಶವದ ಹೆಸರು, ಮರಣವಾದ ಸ್ಥಳ, ಮರಣಕ್ಕೆ ಕಾರಣ ಇವುಗಳನ್ನು ನಾನು ಹೇಳುವುದಿಲ್ಲ. ಆದರೆ ಶವದ ಆರೈಕೆ ಮಾಡುವಾಗ ನಾನು ಅನುಭವಿಸಿದವು ಮತ್ತು ಕಂಡವುಗಳನ್ನು ಇಲ್ಲಿ ಹೇಳುತ್ತೇನೆ. ಜೊತೆಗೆ ಕೆಟ್ಟ ಅಂತ್ಯ ಮತ್ತು ಒಳ್ಳೆಯ ಅಂತ್ಯ ಹೇಗಿರುತ್ತದೆ ಎಂಬುದನ್ನು ನಾವು ತಿಳಿದಿರಬೇಕು ಎಂದು ನಾನು ನಂಬುತ್ತೇನೆ. ಯಾರಾದರೂ ಈ ಶವ ಸ್ವರ್ಗದಲ್ಲಿದೆಯೇ ಅಥವಾ ನರಕದಲ್ಲಿದೆಯೇ ಎಂದು ಕೇಳಿದರೆ ಆ ವಿಷಯ ಅಲ್ಲಾಹನ ಬಳಿಯೇ ಇದೆ. ಆದರೆ ನನ್ನ ಅನುಭವದಲ್ಲಿ ಸಂಭವಿಸಿದ ಕೆಲವು ವಿಷಯಗಳನ್ನು ಇಲ್ಲಿ ಹೇಳುತ್ತೇನೆ. ಇದು ನನ್ನ ಜೀವನದಲ್ಲಿ ದೊಡ್ಡ ಪ್ರಭಾವ ಬೀರಿತು. ಇದನ್ನು ಯೋಚಿಸಿ ನಾನು ಬಹಳಷ್ಟು ಅಳಲು ಹೊರಟಿದ್ದೇನೆ. ಇದರಿಂದ ಭಯಗೊಂಡು ಹಲವು ಬಾರಿ ಆಸ್ಪತ್ರೆಗೆ ಹೋಗಿದ್ದೇನೆ. ಮುಸ್ಲಿಮರಲ್ಲದ ಯಾರಾದರೂ ನನ್ನೊಂದಿಗೆ ಇದ್ದಿದ್ದರೆ ಅವರು ಖಂಡಿತವಾಗಿಯೂ ಇಸ್ಲಾಂ ಅಂಗೀಕರಿಸುತ್ತಿದ್ದರು ಎಂದು ನನಗೆ ಖಾತರಿಯಿದೆ. ನಿಜವಾಗಿ ಅಲ್ಲಿ ಏನಾಯಿತು? ಒಮ್ಮೆ ಕೆಲವರು ನನಗೆ ಹಣ ನೀಡಿ ತಮ್ಮ ತಂದೆಯ ಶವವನ್ನು ಸ್ನಾನ ಮಾಡಿಸಲು ಕರೆದರು. ಅದು ಒಂದು ದೊಡ್ಡ ಮನೆ. ಅವರು ನನಗೆ ಆ ಮನೆಯಲ್ಲಿ ನೀವು ನಮ್ಮ ತಂದೆಯನ್ನು ಸ್ನಾನ ಮಾಡಿಸಬೇಕು ಎಂದು ಹೇಳಿದರು. ನಾನು ಅವರಿಗೆ ನನಗೆ ಒಂದು ಸಣ್ಣ ಕೊಠಡಿ ಸಿಕ್ಕರೆ ಸಾಕು ಎಂದು ಕೇಳಿದೆ. ಅವರು ಮನೆಯ ಒಂದು ಕೊಠಡಿಯನ್ನು ನೀಡಿದರು. ಅವರು ನನಗೆ ಈ ಬಟ್ಟೆಯನ್ನು ಬಳಸಿ ಕಫನ್ ಮಾಡಬೇಕು ಎಂದು ಹೇಳಿ ರೇಷ್ಮೆ ಬಟ್ಟೆಯನ್ನು ನೀಡಿದರು. ನಾನು ಹೇಳಿದೆ, ಇದು ಹರಾಮ್ ಅಲ್ಲವೇ? ಈ ಶವಕ್ಕೂ ಅದು ಸೂಕ್ತವಲ್ಲ. ನಾನು ನಿರಾಕರಿಸಿದೆ. ನೀವು ಏನೇ ಹೇಳಿದರೂ ಈ ಬಟ್ಟೆಯಲ್ಲಿ ನಾನು ಕಫನ್ ಮಾಡುವುದಿಲ್ಲ ಎಂದು ಹೇಳಿದೆ. ನಂತರ ನಾನು ಆ ಕೊಠಡಿಗೆ ಪ್ರವೇಶಿಸಿದೆ. ಅಲ್ಲಿ ದುಬಾರಿ ಹಾಸಿಗೆಗಳಿದ್ದವು. ಅದು ವಿಶಾಲವಾದ ಕೊಠಡಿ. ಹೊಳೆಯುವ ಬೆಳಕಿನ ಬಲ್ಬ್ಗಳು, ಸುಂದರವಾದ ಮಾರ್ಬಲ್ ನೆಲ, ತುಂಬಾ ಸ್ವಚ್ಛವಾದ ಕೊಠಡಿ. ಕೀಟಗಳು ಅಥವಾ ಇತರ ಪ್ರಾಣಿಗಳು ಪ್ರವೇಶಿಸಲಾಗದ ಸ್ಥಳವಾಗಿತ್ತು. ನಾನು ಸ್ನಾನ ಮಾಡಿಸಲು ಸಿದ್ಧನಾದೆ. ಅಲ್ಲಾಹನಿಂದ ಬಿಟ್ಟು ಬೇರೆ ಯಾವ ಫಲವನ್ನೂ ನಾನು ಬಯಸಲಿಲ್ಲ, ಏಕೆಂದರೆ ಈ ಕೆಲಸಕ್ಕೆ ಅಲ್ಲಾ ನನಗೆ ಸಾಮರ್ಥ್ಯ ನೀಡಿದ್ದ. ಶವದ ಮೇಲಿನ ಬಟ್ಟೆಯನ್ನು ತೆಗೆದಾಗ ಸುಬ್ಹಾನಲ್ಲಾ, ದೇಹದ ಮೇಲಿನ ಭಾಗದಿಂದ ಕೆಳಗಿನ ಭಾಗದವರೆಗೆ ಇರುವೆಗಳು ಮುಚ್ಚಿಕೊಂಡಿದ್ದವು. ಅವರು ತುಂಬಾ ವೃದ್ಧರಾಗಿದ್ದರು. ನೆಲದ ಮೇಲೆ ಒಂದು ಇರುವೆ ಕೂಡ ನನಗೆ ಕಾಣಲಿಲ್ಲ. ಇದು ನನ್ನನ್ನು ತುಂಬಾ ಆಶ್ಚರ್ಯಗೊಳಿಸಿತು. ನಾನು ತುಂಬಾ ಭಯಗೊಂಡೆ. ಈ ಶವವನ್ನು ಹೇಗೆ ಸ್ನಾನ ಮಾಡಿಸುವುದು? ಹಳದಿ ಮತ್ತು ಕಪ್ಪು ಬಣ್ಣದ ವಿವಿಧ ರೀತಿಯ ಇರುವೆಗಳು ಇದ್ದವು. ಈ ಇರುವೆಗಳು ಹರಡಿ ಮಾನವ ದೇಹದೊಳಗೆ ಪ್ರವೇಶಿಸಿದರೆ ಮನುಷ್ಯ ಸಾಯುತ್ತಾನೆ ಎಂದು ನನಗೆ ಖಾತರಿಯಿತ್ತು. ಈಗ ನಾನು ಏನು ಮಾಡಲಿ? ಅವರ ಮೂಗು ಮತ್ತು ಬಾಯಿಯ ಮೂಲಕ ಇರುವೆಗಳು ಭಯಂಕರವಾಗಿ ಸಂಚರಿಸುತ್ತಿದ್ದವು. ವಿಶೇಷ ಉಡುಗೆ ಧರಿಸಿ ಇರುವೆಗಳನ್ನು ತೆಗೆಯಲು ಪ್ರಯತ್ನಿಸಿದೆ, ಆದರೆ ನನಗೆ ಸಾಧ್ಯವಾಗಲಿಲ್ಲ. ಅನೇಕ ಪ್ರಯತ್ನಗಳ ನಂತರ ಅವರ ತೆರೆದ ಭಾಗಗಳನ್ನು ಮುಚ್ಚಿ ಸ್ನಾನ ಮಾಡಿಸಲು ಪ್ರಯತ್ನಿಸಿದೆ. ಬಂದಿದ್ದವರು ಆಶ್ಚರ್ಯಗೊಂಡಿದ್ದರು. ನನ್ನನ್ನು ಆಶ್ಚರ್ಯಗೊಳಿಸಿದ್ದು ಏನೆಂದರೆ, ಈ ದೊಡ್ಡ ಸ್ಥಳದಲ್ಲಿ ಹೊಳೆಯುವ ಮಾರ್ಬಲ್ ನೆಲ, ತುಂಬಾ ಸ್ವಚ್ಛವಾದ ಈ ಕೊಠಡಿಯಲ್ಲಿ ಈ ಕೀಟಗಳು ಹೇಗೆ ಪ್ರವೇಶಿಸಿದವು? ನಾನು ತುಂಬಾ ಭಯದಿಂದ ಮತ್ತು ಕುತೂಹಲದಿಂದ ಇದ್ದೆ. ಶವದ ಸ್ಥಿತಿ ತುಂಬಾ ಭಯಾನಕವಾಗಿತ್ತು. ಕಫನ್ ಮತ್ತು ಸಮಾಧಿಯನ್ನು ಮಾಡಿದ ನಂತರ ಅವರಿಗೆ ತುಂಬಾ ಹತ್ತಿರವಾದವರ ಬಳಿ ಈ ಶವದ ಬಗ್ಗೆ ಕೇಳಿದೆ. ಆ ವೃದ್ಧರ ಮಕ್ಕಳು ಅವರ ಮರಣ ಸಂಸ್ಕಾರದಲ್ಲಿ ಭಾಗವಹಿಸಲಿಲ್ಲ. ಅವರು ನನಗೆ ಹಲವು ವಿಷಯಗಳನ್ನು ತಿಳಿಸಿದರು. ಜನರು ಅವರ ಬಗ್ಗೆ ಹೇಳಿದ್ದೆಲ್ಲವನ್ನೂ ಒಟ್ಟಿಗೆ ಯೋಚಿಸಿದಾಗ ತಂದೆ ತಾಯಿಯರ ಗೌರವ ಮತ್ತು ಮರ್ಯಾದೆ ಎಷ್ಟು ಮುಖ್ಯ ಎಂಬುದು ನನಗೆ ಅರ್ಥವಾಯಿತು. ತಂದೆ ತಾಯಿಯರ ತೃಪ್ತಿಯು ಅಲ್ಲಾಹನ ತೃಪ್ತಿಯಲ್ಲಿ ಸೇರಿದೆ. ಅವರು ಏನು ಮಾಡಿದ್ದರು?
ಅವರು ಶ್ರೀಮಂತರಾಗಿದ್ದರು, ತಮ್ಮ ತಂದೆ ತಾಯಿಯರನ್ನು ಕಿರುಕುಳಪಡಿಸಿದವರು, ತನ್ನ ತಾಯಿಯ ಮುಖದ ಮೇಲೆ ಹೊಡೆದು ಥಳಿಸಿದವರು. ಆದ್ದರಿಂದಲೇ ಅವರಿಗೆ ಈ ರೀತಿಯ ಸ್ಥಿತಿ ಸಂಭವಿಸಿತು. ಈ ವರದಿಯನ್ನು ಮಾಡಿದವರು ಹೇಳುತ್ತಾರೆ, ಪ್ರತಿಯೊಬ್ಬ ತಂದೆ ತಾಯಿಗೂ ನಾನು ಹೇಳುತ್ತೇನೆ, ನಿಮ್ಮ ಮಕ್ಕಳ ವಿರುದ್ಧ ಎಂದಿಗೂ ಪ್ರಾರ್ಥನೆ ಮಾಡಬೇಡಿ. ಖಂಡಿತವಾಗಿಯೂ ಆ ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆ. ಜೊತೆಗೆ ಮಕ್ಕಳಿಗೆ ನಾನು ಹೇಳುವುದು, ಈ ರೀತಿಯ ಪ್ರಾರ್ಥನೆಗಳನ್ನು ಆಹ್ವಾನಿಸಬೇಡಿ. ಇದನ್ನು ನಾನು ನಿಮಗೆ ನೆನಪಿಸುತ್ತೇನೆ. ಈ ವ್ಯಕ್ತಿ ತನ್ನ ತಾಯಿ ಮತ್ತು ತಂದೆಯನ್ನು ಹೊಡೆದಿದ್ದರಿಂದ ಅಲ್ಲಾಹನಿಂದ ಕೋಪಕ್ಕೆ ಮತ್ತು ಶಿಕ್ಷೆಗೆ ಒಳಗಾದನು. ಅಂತೆಯೇ ಅವನ ಮಕ್ಕಳು ಅವನ ಮರಣದ ನಂತರ ಅವನನ್ನು ಹಿಂತಿರುಗಿ ನೋಡಲಿಲ್ಲ. ಇದು ಅವನ ಜೀವನದಲ್ಲಿ ಸಂಭವಿಸಿತು. ಅವನ ಮಕ್ಕಳಿಗೆ ಅವನ ಮೇಲೆ ದ್ವೇಷ ಹೆಚ್ಚಾಯಿತು. ಸುಬ್ಹಾನಲ್ಲಾ, ಅಲ್ಲಾಹನೇ, ನಮ್ಮ ಅಂತ್ಯವನ್ನು ಒಳ್ಳೆಯವರ ಗುಂಪಿನಲ್ಲಿ ಸೇರಿಸಿ ತಂದೆ ತಾಯಿಗೆ ಒಳ್ಳೆಯದನ್ನು ಮಾಡುವ ಮಕ್ಕಳಾಗಿ ಮಾಡು. ಈ ವಿಡಿಯೋ ನಿಮಗೆ ತಲುಪಲು ಕಾರಣವಾದವರಿಗೆ ಪ್ರಾರ್ಥನೆ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗುತ್ತೇನೆ. ದುಆದೊಂದಿಗೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.